ಫ್ಲಿಪ್ಕಾರ್ಟ್ ಇದ್ದ ಪ್ರತಿಯೊಬ್ಬರಿಗೂ ಇನ್ಸ್ಟೆಂಟಾಗಿ 10 ಲಕ್ಷ ರೂಪಾಯಿವರೆಗೂ ಲೋನ್ ಸಿಗುತ್ತೆ ಅಂದರೆ ನಂಬ್ತೀರಾ? ಹೌದು ಗುರುವೆ, ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಪಡಿಬೋದು. ಹೇಗೆ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಮಾಡ್ಕೋಬೇಕು, ಅಪ್ಲಿಕೇಶನಲ್ಲಿ ಲೋನ್ ಯಾವ ರೀತಿ ಪಡಿಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದರೆ ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಈ ಇಂಟರ್ಫೇಸ್ ಎಲ್ರಿಗೂ ಗೊತ್ತೇ ಇರುತ್ತೆ, ಇದರಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು. ಆದರೆ ಇದರಲ್ಲಿ ನಿಮಗೆ ಬಡ್ಡಿ ಇಲ್ದಂಗೂ ಸಾಲ ಅನ್ನೋದಾದರೆ ಕೊಡ್ತಾರೆ, ಮತ್ತು ಬಡ್ಡಿಗೂ ಸಾಲ ಅನ್ನೋದಾದರೆ 10 ಲಕ್ಷ ರೂಪಾಯಿವರೆಗೂ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಅಂತಂದರೆ ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಈ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಇಲ್ಲಿ ನಿಮಗೆ 10 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟ್ಗೆ ಪ್ರೀ ಅಪ್ರೂವ್ಡ್ ಆಗಿ ಲೋನ್ ಅನ್ನೋದಾದರೆ ಕೊಡ್ತಿದ್ದಾರೆ. ಎಲ್ರಿಗೂ ಕೊಡ್ತಿದ್ದಾರೆ. ಫ್ಲಿಪ್ಕಾರ್ಟ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ 10 ಲಕ್ಷ ರೂಪಾಯಿವರೆಗೂ ಅಪ್ಲೈ ಮಾಡ್ಕೋಬೋದು. ಮತ್ತು ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಸಮೇತ ಅವೈಲಬಲ್ ಅನ್ನೋದಾದರೆ ಇದೆ. ಫ್ಲಿಪ್ಕಾರ್ಟ್ ಕಡೆಯಿಂದನೇ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನೋದಾದರೆ ಕೊಡ್ತಿದ್ದಾರೆ. ಮತ್ತು ಇಲ್ಲಿ ನೋಡ್ಕೋಬೋದು, ನಿಮಗೆ ಬೈ ನೋ ಪೇ ಲೇಟರ್ ಅಂತ ಒಂದು ಆಪ್ಷನ್ ಅನ್ನೋದಾದರೆ ಕಾಣ್ತಿದೆ. 3 ತಿಂಗಳು ನಿಮಗೆ ಬಡ್ಡಿ ಇಲ್ದಂಗೆ ಸಾಲ ಅನ್ನೋದಾದರೆ ಇಲ್ಲಿ ನಿಮಗೆ ಸಿಗುತ್ತೆ. ನೋಡ್ಕೋಬೋದು 3% ಕ್ಯಾಶ್ ಬ್ಯಾಕ್ ಅನ್ನೋದಾದ್ರೆ ಸಿಗುತ್ತೆ. ಬೈ ನೋವು ಅಂದರೆ ಇವಾಗ ತಗೊಂಡು ನೀವು ಪೇ ಅನ್ನೋದು ಯಾವಾಗ ಬೇಕಿದ್ರೂ ಮಾಡ್ಕೋಬೋದು. ಈ ಥರ ಈ ಅಪ್ಲಿಕೇಶನ್ ಯೂಸ್ ಅನ್ನೋದಾದ್ರೆ ಮಾಡ್ಕೋಬೋದು. ನಿಮಗೆ ಇಂಟರ್ಫೇಸ್ ಅನ್ನೋದಾದ್ರೆ ತೋರಿಸ್ಕೊಡ್ತೀನಿ, ಯಾವ ಥರ ಸಾಲಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಫ್ಲಿಪ್ಕಾರ್ಟ್ ಪ್ರೀ ಅಪ್ರೂವ್ಡ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ನೋಡ್ಕೋಬೋದು ಸೂಪರ್ ಕ್ಯಾಶ್ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಿದೆ. 10 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಕೊಡ್ತೀವಿ ಫ್ಯೂ ಮಿನಿಟ್ಸಲ್ಲಿ ಅಂತ ಹೇಳ್ತಿದ್ದಾರೆ. ಇವರೆಲ್ಲ ಲೆಂಡಿಂಗ್ ಪಾರ್ಟ್ನರ್ಸ್ ಅನ್ನೋದಾದ್ರೆ ಆಗಿರ್ತಾರೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತು ಇಲ್ಲಿ ಪಾನ್ ಕಾರ್ಡಲ್ಲಿ ಏನು ಹೆಸರಿರುತ್ತೋ ಅದನ್ನು ಕೊಡಬೇಕಾಗುತ್ತೆ. ವೆರಿಫೈ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ಕೊಟ್ಟು ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಇಲ್ಲಿ ಸಿಗಲಿಲ್ಲ ಅನ್ನೋದಾದರೆ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ಬರೋಬ್ಬರಿ 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಕೆಳಗಡೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ 2 ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೂ ಅಷ್ಟೇ ನಿಮಗೆ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಬೇಗ ಜಾಯಿನ್ ಅನ್ನೋದಾದರೆ ಹಾಗೆ ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಈ ಅಪ್ಲಿಕೇಶನಲ್ಲಿ 5,000ದಿಂದ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಪಡ್ಕೋಬೋದು. 6 ತಿಂಗಳಿಂದ 72 ತಿಂಗಳವರೆಗೂ ನಿಮಗೆ ಟೆನ್ಯೂರ್ ಅನ್ನೋದಾದರೆ ಕೊಡ್ತಾರೆ. ಇಲ್ಲಿ ಲೋನ್ ಅಮೌಂಟ್ ನೋಡೋದಾದರೆ 1,02,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅಂದ್ಕೊಳ್ಳಿ. ನಿಮಗೆ ಪ್ರೊಸೆಸಿಂಗ್ ಫೀಸು 2,407 ರೂಪಾಯಿ ಅನ್ನೋದಾದರೆ ಆಗುತ್ತೆ. ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಅಂತ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಿಮಗೆ ನೆಟ್ ಡಿಸ್ಬರ್ಸಲ್ ಆಗೋದು ಅಂತಂದರೆ ನಿಮ್ಮ ಕೈಗೆ ಬರೋದು 99,581 ರೂಪಾಯಿ ಕೈಗೆ ಬರುತ್ತೆ. ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 20.5% ಅನ್ನೋದಾದರೆ ಇರುತ್ತೆ. 50% ಅನ್ನೋದಾದರೆ ಇರುತ್ತೆ. 20.50% ಅಂದರೆ 20.5 ಅಂತಾನೆ. ಸೊ ಇಲ್ಲಿ ನೋಡ್ಕೋಬೋದು EMI ಎಷ್ಟು ಕಟ್ಟಬೇಕು ಅಂತ ಹಾಕಿದ್ದಾರೆ. ಇಲ್ಲಿ ನೋಡ್ಕೋಬೋದು 6,631 ರೂಪಾಯಿ ಅನ್ನೋದಾದರೆ ಕಟ್ಕೋಬೇಕಾಗುತ್ತೆ. 18 ತಿಂಗಳು ತೊಗೊಂಡಿದ್ದೀರಾ ಅನ್ನೋದಾದರೆ EMI ಡೇಟ್ ಈ ಥರ ಇರುತ್ತೆ. ನೋಡ್ಕೋಬೋದು ಎಂಡ್ ಡೇಟ್ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಈ ಥರ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ. ಅದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಈ ಥರ ಇರುತ್ತೆ. ಸೊ 4.3 ರೇಟಿಂಗ್ಸ್ ಅನ್ನೋದಾದರೆ ಇದೆ. 500 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಫ್ಲಿಪ್ಕಾರ್ಟ್ ಆನ್ಲೈನ್ ಶಾಪಿಂಗ್ ಆ್ಯಪ್ ಅಂತ. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಯಾರು ಬೇಕಾದರೂ ಲೋನ್ಗೆ ಅಪ್ಲೈ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ₹1 ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ಸ್ ಅಂತ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.